ಕಲಬುರಗಿಯಲ್ಲಿ ಶ್ರೀ ಮಹಾಯೋಗಿ ವೇಮನ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ. ಕಲಬುರಗಿ ನಗರದ ಸಾಯಿರಾಮನಗರದಲ್ಲಿ ರೆಡ್ಡಿ ಜನಸಂಘದ ವತಿಯಿಂದ ಶ್ರೀ ಮಹಾಯೋಗಿ ವೇಮನ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಚನ್ನರೆಡ್ಡಿ ಸರ್ವಜ್ಞ ಕಾಲೇಜಿನ ಸಂಸ್ಥಾಪಕರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮಹಾಯೋಗಿ ವೇಮನ ಅವರು ಸಮಾನತೆ, ಮಾನವೀಯತೆ ಹಾಗೂ ಸಾಮಾಜಿಕ ಜಾಗೃತಿಗೆ ನೀಡಿದ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಸುರೇಕಾಂತ್ ರೆಡ್ಡಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ಕೃಷ್ಣಾರೆಡ್ಡಿ, ಸಿದ್ದರಾಮ್ ರೆಡ್ಡಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಸ್ತಾವಿಕೆಯಾಗಿ ಮಾತನಾಡಿದ ಮಹೇಶ್ ಹೊಸೂರಕರ್, ಮಹಾಯೋಗಿ ವೇಮನ ಅವರ ತತ್ವಚಿಂತನೆಗಳು ಸಮಾಜದಲ್ಲಿ ಬದಲಾವಣೆಗೆ ದಾರಿ ತೋರಿಸುತ್ತಿದ್ದು, ಯುವಜನರು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಹಾಗೂ ಕಾರ್ಯಕ್ರಮವು ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಭಕ್ತಿಭಾವಪೂರ್ಣ ವಾತಾವರಣದೊಂದಿಗೆ ಯಶಸ್ವಿಯಾಗಿ ನೆರವೇರಿತು ಎಂದು ಮಹೇಶ್ ಹೊಸೂರಕರ್ ತಿಳಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಧರ್ ರೆಡ್ಡಿ ನೆರವೇರಿಸಿದರು. ಮಹಾಯೋಗಿ ವೇಮನರ 614ನೇ ಜಯಂತ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಂತಹ ಇಲ್ಲಿ ರೆಡ್ಡಿ ಜನಸಂಘ ಹತ್ರನೂ ಕೂಡ ನಾವು ಮಹಾಯೋಗಿ ವೇಮನ ಜಯಂತ್ಯೋತ್ಸವ ಆಚರಣೆ ಮಾಡೋಣ, ಸಂಕ್ಷಿಪ್ತವಾದ್ರೂ ಪರವಾಗಿಲ್ಲ, ಎಷ್ಟಾದಷ್ಟು ಮಟ್ಟಿಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇಲ್ಲೋ ಕಾರ್ಯಕ್ರಮ ಆಚರಣೆ ಮಾಡೋಣ ಅಂತ. ಎಲ್ಲಕ್ಕಿಂತ ಮುಖ್ಯ ಕಾರಣೀಕರ್ತರು ಅಂದ್ರೆ ನಮ್ಮ ವಿಶ್ವ ಕಾಮರೆಡ್ಡಿ ಅಂತ ನಾನು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅವರೇ ಎಲ್ಲರೂ ಫಸ್ಟ್ ಇಲ್ಲಿ ಬಂದ್ಬಿಟ್ಟು ಅಣ್ಣ ಹಿಂಗ್ ಮಾಡೋಣ್ರಿ ಎಲ್ಲರೂ ಸೇರಿ ಅಂದ್ಮೇಲೆ ಒಬ್ರು ಸೇರ್ಬಿಟ್ಟು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಒಂದು ಸಂಕ್ಷಿಪ್ತವಾಗಿ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವಿಲ್ಲಿ ಹಮ್ಮಿಕೊಂಡಿದೀವಿ. ಈ ಸಂಕ್ಷಿಪ್ತವಾದ್ರೂ ಕೂಡ ಪರವಾಗಿಲ್ಲ, ಇದರಲ್ಲೇ ನಾವು ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದಕ್ಕೆ ನಾವು ಮಹಾಯೋಗಿ ವೇಮನ ಹೋದ ಬಾರಿಯೂ ಕೂಡ ನಾವು ನಮ್ಮ ಸಮಾಜದ ಅಧ್ಯಕ್ಷರಾದಂತಹ ಚನ್ನರೆಡ್ಡಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಈ ಮಹಾಯೋಗಿ ವೇಮನ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಎಲ್ಲಿ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಂತಹ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ. ಆಗ ನಮ್ಗೆ ಸರ್ ಒಂದು ತಿಂಗಳು ಮುಂಚಿತವಾಗಿಯೇ ಇನ್ನೂ ಮಹಾಯೋಗಿ ವೇಮನ ಜಯಂತಿ ಇನ್ನೂ ಒಂದು ತಿಂಗಳು ಇದೆ ಅಂದಾಗೆ ಮುಂಚಿತವಾಗಿಯೇ ಎಲ್ಲರನ್ನು ಕರೆದು ಯಾವ ರೀತಿ ಕಾರ್ಯಕ್ರಮನ ಆಯೋಜನೆ ಮಾಡೋಣ, ಏನೇನ್ ಕಾರ್ಯಕ್ರಮ ಮಾಡೋಣ, ಯಾವ ರೀತಿ ಮಾಡೋಣ, ಎಲ್ರು ನೀವು ಹೆಂಗ್ ಅಂತೀರಂಗ್ ಮಾಡೋಣ ಅಂತ ಒಂದು ಪ್ರೋತ್ಸಾಹವನ್ನು ಅವ್ರು ಕೊಟ್ಟಿದ್ರು. ನೀವ್ ಹೆಂಗ್ ಅಂತೀರಂಗ್ ಮಾಡೋಣ, ನಮ್ದೇನಿಲ್ಲ, ನೀವು ಮೊದಲು ತಯಾರಾಗ್ರಿ, ನೀವು ಯಾವ ರೀತಿ ಮಾಡೋಣ ಅಂತೀರ ಅನ್ನೋ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿದ್ವಿ. ಹೋದ್ ಸಾರಿ ಅದಕ್ಕಿಂತ ನಮಗೆ ಬಹಳ ಈ ಸಾರಿ ನೋಡಿದ್ರೆ ಯಾಕೋ ನಾವು ಬಹಳ ಜನ ಕೇಳ್ತಾ ಇದ್ರು, ಯಾಕೆ ಹೋದ್ ಸಾರಿ ಅಷ್ಟು ವಿಜೃಂಭಣೆಯಿಂದ ನೀವೆಲ್ಲ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ರಿ, ಈ ಬಾರಿ ಅಷ್ಟು ಆಗ್ಲಿಲ್ಲಲ್ಲ ಯಾಕೆ ಅಂತಕ್ಕಂಥ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಹೇಳ್ಬೋದು. ಈ ಸಾರಿ ಅಷ್ಟು ಕಮ್ಯುನಿಕೇಶನ್ ಆಗ್ಲಿಲ್ಲ, ಯಾವ ರೀತಿ ಮಾಡ್ಬೇಕು ಅಂತ ಎಲ್ಲರೂ ಸೇರಿ ಮಾಡ್ಲಿಲ್ಲ. ಅದಕ್ಕಾಗಿ ಈ ಸಾರಿ ಅಷ್ಟು ವಿಜೃಂಭಣೆಯಿಂದ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾರು ಮೊದಲೇ ಪ್ಲಾನ್ ಮಾಡಲ್ಲ ಸಲುವಾಗಿ ಸ್ವಲ್ಪ ಸಮಯದ ಕೊರತೆ ಹಾಗೂ ಕಮ್ಯುನಿಕೇಶನ್ ಸರಿಯಾಗಿ ಇರ್ಲಾರ್ದಕ್ಕ ಈ ಸಾರಿ ಮುಂದಿನ ಸಾರಿ ಮತ್ತೆ ನಾವು ಇದಕ್ಕಿಂತ ಹೆಚ್ಚಿನ ವಿಜೃಂಭಣೆಯಿಂದ ಒಳ್ಳೆ ಕಾರ್ಯಕ್ರಮವನ್ನು ಮಾಡೋಣ ಅಂತ ತಮ್ಮೆಲ್ಲರಿಗೂ ಕೇಳ್ಕೊತೀನಿ. ಹೋದ್ ಸರಿಗಿಂತ ಇನ್ನೂ ಹೆಚ್ಚಿಗೆ ಆಗ್ಬೇಕು ಅಥವಾ ಇನ್ನೂ ಕಮ್ಮಿ ಆಗ್ಬೇಕು, ಇದು ಯಾಕೆ ಹಿಂಗ ಆಗ್ಲಿಕ್ಕತ್ತದ, ಏನ್ ಸಮಸ್ಯೆ ಅದ ಅಂತ ಕೇಳ್ತಾ ಇದ್ರು. ಅವಾಗ ಈಗ ನಮ್ಮ ಸಮಾಜದ ಜನರ ಎಲ್ರು ಬಹಳಷ್ಟು ಬಿಸಿ ಇದಾರೆ. ಬಹಳಷ್ಟು ಬಿಸಿ ಇರೋದ್ರಿಂದ ಒಬ್ರಿಗೊಬ್ರು ಸಮಯ ಕೊಡ್ಲಿಕ್ಕೆ ಆಗಂಗಿಲ್ಲ. ಅಷ್ಟು ಬಿಸಿ ಯಾರು ಇವತ್ತಿನ ಸಮಯದಲ್ಲಿ ಯಾರು ಕಲಿಲ್ಲ, ಎಲ್ರೂ ಕೆಲಸ. ಅದ್ರ ಮಧ್ಯದಲ್ಲಿಯೇ ಸಮಾಜಕ್ಕಾಗಿಯೂ ಕೂಡ ನಾವು ಸ್ವಲ್ಪ ಟೈಮ್ ಅನ್ನು ಕೊಟ್ರೆ ನಮ್ಮ ಸಮಾಜ ಕೂಡ ಒಂದು ಸಂಘಟನೆ ಆಗ್ತದೆ. ಇವತ್ತು ನಾವು ಒಕ್ಕಟ್ಟಿಲ್ಲ ನಮ್ಮ ಜನರಲ್ಲಿ, ನಾವು ರೆಡ್ಡಿ ಸಮಾಜದವರು ಎಲ್ಲಿ ತನಕ ನಾವು ಒಕ್ಕಟ್ಟಾಗೋದಿಲ್ಲ ಅಲ್ಲಿ ತನಕ ನಮ್ಗೆ ಯಾರು ಕೇಳೋದು. ಎಲ್ಲಿ ಸ್ಟ್ರೆಂತ್ ಬಹಳ ಮುಖ್ಯ. ಇವತ್ತು ನಾವು ನೋಡಿದೀವಿ ರಂಗಮಂದಿರದಲ್ಲಿ ಒಬ್ರು ಸಿಂಗಲ್ ಅಧಿಕಾರಿಗಳಾಗ್ಲಿ ಅತಿಥಿಗಳಾಗ್ಲಿ 35 ಜನ ಅತಿಥಿಗಳಿದ್ರು. ಕಾರಣಗ 35 ಜನರಲ್ಲಿ ಇಬ್ರು ಪ್ರೋಟೋಕಾಲ್ ಇರ್ತಕ್ಕಂಥ ಇಬ್ರು ಅತಿಥಿಗಳು ಇವತ್ತಿನ ದಿನ ಸ್ಟೇಜ್ ಮೇಲೆ ಇದ್ರು. ಅಂದ್ರೆ ಇದ್ರ ಮೇಲೆ ಗೊತ್ತಾಗ್ತದೆ ನಾವು ಎಷ್ಟು ಕೇರ್ಲೆಸ್ ಆಗಿದ್ದೀವಿ. ಇವತ್ತು ನಾವು ಯಾಕೆ ಕೇರ್ಲೆಸ್ ಆಗಿದ್ದೀವಿ, ನಮ್ಮಲ್ಲಿ ಸಂಘಟನೆ ಇಲ್ಲ, ನಮ್ಮಲ್ಲಿ ಜನರು ಇಲ್ಲ. ಅದೇ ಒಂದು ಉದ್ದೇಶಕ್ಕೆ ಇವತ್ತು ಯಾರು ನಮ್ಮ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಅದೇ ನಾಳೆ 24ನೇ ತಾರೀಕಿಗೆ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತಿ ಇದೆ. ಅವತ್ತಿನ ದಿವಸ ನೋಡ್ರಿ, ಎಲ್ಲೇ ಇರ್ಲಿ, ಅಧಿಕಾರಿಗಳಿರ್ಲಿ, ಇವತ್ತು ಲೀಡರ್ಗಳು ಇರ್ಲಿ, ಎಲ್ಲರೂ ಬಂದು ಅವತ್ತಿನ ದಿನ ಕಾರ್ಯಕ್ರಮ ಅಟೆಂಡ್ ಆಗ್ತಾರೆ. ಯಾಕೆ ಆಗ್ತಾರೆ? ನಮ್ಮ ಕಾರ್ಯಕ್ರಮಕ್ಕೆ ಯಾಕೆ ಬರೋದಿಲ್ಲ? ಈವನ್ DC ಸಹಿತ ಬಂದಿಲ್ಲ. ಈ ಯಾಕೆ ಬರಂಗಿಲ್ಲ, ಆ ಕಾರ್ಯಕ್ರಮ ಯಾಕೆ ಬರ್ತದೆ? ನಮ್ಮಲ್ಲಿ
ಜನ ಇಲ್ಲ. ಜನ ಬಹಳಷ್ಟು ಜನ ಇದ್ದಾರೆ, ಆದ್ರೆ ಟೈಮ್ ಕೊಟ್ಟಕ್ಕಂತ ಜನ ಇಲ್ಲ. ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಯಾರ ಬಳಿ ಟೈಮ್ ಇಲ್ಲ, ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಯಾರ ಬಳಿ ಟೈಮ್ ಇಲ್ಲ. ಅಧಿಕಾರದಲ್ಲಿ ಇದ್ದಂತವ್ರು ಕರೀಲಿಕ್ಕೆ ತಯಾರಿಲ್ಲ, ಬಂದ್ ಮಾತಾಡ್ಸ್ಲಿಕ್ಕೆ ತಯಾರಿಲ್ಲ. ಈ ರೀತಿ ಆದ್ರೆ ನಾವು ಹೆಂಗ್ ಸಂಘಟನೆ ಮಾಡಬೇಕು? ನಾನು ಕೆಲವೊಂದು ಹಿರಿಯರಲ್ಲಿ ವಿನಂತಿ ಮಾಡ್ಕೋತೇನೆ, ತಾವು ಕೆಲವೊಬ್ರು ಏನಾದ್ರೂ ಒಂದು ಸ್ಟೆಪ್ ತಗೋರಿ. ಕೆಲವೊಬ್ರು ಏನಾದ್ರು ಸ್ಟೆಪ್ ತಗೊಳ್ಳೋ ಮೂಲಕ ನಮ್ಮ ಸಮಾಜಕ್ಕೆ, ಎಲ್ರು ಬ್ಯುಸಿ ಇದ್ದೀರಿ ಆದ್ರೂ ಕೂಡ ಸ್ವಲ್ಪ ಟೈಮ್ ಅನ್ನು ಕೊಡುವ ಮೂಲಕ ತಾವು ವಿಶೇಷವಾಗಿ ಚೆನ್ನಾರೆಡ್ಡಿ ಸರ್ ಇರ್ಬೋದು, ಕೃಷ್ಣಾರೆಡ್ಡಿ ಅವ್ರು ಇರ್ಬೋದು, ತಾವು ಏನಾದ್ರು ಒಂದು ಸ್ಟೆಪ್ ತಗೋರಿ. ಯಾಕಂದ್ರೆ ಈಗ ಲೀಡರ್ ಇದ್ದೀರಿ ನೀವು ಸರ್, ನೀವು ಅಧ್ಯಕ್ಷರಾದವ್ರು ಇದ್ದೀರಿ. ಈಗ ಹಾಗಂತ ಅಧ್ಯಕ್ಷರಿಗೆ ಸ್ವಲ್ಪ ಏನಾದ್ರು ಒಂದು ಕಿವಿ ಮಾತು ಹೇಳ್ರಿ, ಯಾವ ರೀತಿ ಸಂಘಟನೆ ಮಾಡಿದ್ರೆ ಏನಾಗ್ತದೆ ಏನಿಲ್ಲ ಅನ್ನೋದನ್ನು ಹೇಳಿದ್ರೆ. ಯಾಕಂದ್ರೆ ಸ್ಟ್ರೆಂತ್ ಇರ್ಲಾರ್ದೆ ನಾವು ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕ ಕೆಲವೊಂದು ಸ್ಟೆಪ್ಗಳು ತಾವು ತಗೋ ಮೂಲಕ ಸಮಾಜಕ್ಕೆ ಸಂಘಟನೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಂಡು ಎಲ್ರಿಗೂ ಮಹಾಯೋಗಿ ವೇಮನರವರ 614ನೇ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ, ಮಹಾಯೋಗಿ ವೇಮನರವರು ಮನುಕುಲದ ಉದ್ಧಾರಕ್ಕಾಗಿ ಅವರು ಕೊಟ್ಟಿರ್ತಕ್ಕಂತಹ ಒಂದು ತತ್ವಗಳಾಗಿರ್ಬೋದು, ಅವರ ಆದರ್ಶಗಳಾಗಿರ್ಬೋದು, ಅವೆಲ್ಲವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದಲ್ಲಿ ಈ ಜಯಂತಿ ಆಚರಣೆಯ ಉದ್ದೇಶ ಒಂದು ಸರಿ ಆಗ್ತದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. 614ನೇ ಜಯಂತ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ. ಇಂದು ನಾವು ಶ್ರೀ ಮಹಾಯೋಗಿ ವೇಮನರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು, ಒಂದು ಸಂಕ್ಷಿಪ್ತವಾದ ಕಾರ್ಯಕ್ರಮವನ್ನು ಇಲ್ಲಿ ರೆಡ್ಡಿ ಜನಸಂಘದ ಕಚೇರಿಯಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ವಿಸ್ತಾರವಾಗಿ ಇವತ್ತು ಮಹಾಯೋಗಿ ವೇಮನರ ಬಗ್ಗೆ ಎಲ್ರಿಗೂ ತಿಳಿ ಹೇಳುವಂತೆ ಇವತ್ತಿನ ಎಲ್ಲ ಯುವಕರು ಅದರ ಬಗ್ಗೆ ತಿಳ್ಕೊಂಡು ಮುಂದೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳುವ ಮೂಲಕ ಈ ಸಾರಿ ನಾವು ಬಹಳ ಸಂಕ್ಷಿಪ್ತವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಅತಿ ವಿಜೃಂಭಣೆಯಿಂದ ಮಹಾಯೋಗಿ ವೇಮನರ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತು ಹೇಳುವ ಮೂಲಕ ಮಾತು ಮುಗಿಸ್ತೇನೆ. ಧನ್ಯವಾದ.